ಜಾಗದ್ದು? ಇದು ದೇವ್ರ ಮನೆ ಅಂತ ಹೇಳ್ಬಿಟ್ಟು ಇದು ಮೂಡಿಗೆರೆ ತಾಲೂಕು ದೇವ್ರ ಮನೆ, ಚಿಕ್ಕಮಗಳೂರು ಡಿಸ್ಟಿಕ್. ಪವರ್ಫುಲ್ ಕಾಲಭೈರೇಶ್ವರ. ಓಕೆ. ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇದ್ದಂತೆ ಒಂದೇ ರಾತ್ರಿನಲ್ಲಿ ಈ ದೇವಸ್ಥಾನ ಆಗಿದ್ದಂತೆ. ಎಷ್ಟು ಜನ ಕಟ್ಟಿದ್ರು? ಅದು ರಾತ್ರಿ ಇದು ದೇವಸ್ಥಾನ ಇದು ಮಾಡ್ಬೇಕಂತ ಇದು ಮಾಡಿ ಕೃಷ್ಣನ ಅವತಾರ ಆಗಿಬಿಟ್ಟು ಕೃಷ್ಣ ಕೋಳಿ ಕೂಗಿದಂಗೆ ಕೂಗಿ ಇದನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಕಾಲಭೈರೇಶ್ವರ ಹೊರಗಡೆ ಬರುತ್ತೆ, ಸುತ್ತ ಎಲ್ಲ ಇಲ್ಲಿ ಬಂದು ಇದು ಮಾಡಿ ಬಲಿಯಲ್ಲಾಗುತ್ತೆ, ಸುತ್ತ ಬಲಿಗಳು ಆಗ್ತದೆ. ದೇವರಿಗೆ ಅಭಿಷೇಕಕ್ಕೆ ಒಂದು ಕೊಡ ದಿನ ಬೆಳಗ್ಗೆ ಒಂದು 6:30 ಒಂದು ನೀರು ಬರುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಕಾಲಭೈರವನಿಗೆ ಒಂದು ಅಭಿಷೇಕ ಆಗುತ್ತೆ. ಅಭಿಷೇಕ ಆಗಿಬಿಟ್ಟು ಆಮೇಲೆ 8:30 ಒಂದು ಮಾಮಂಗಳಾರತಿ ಆಗುತ್ತೆ. ಆಮೇಲೆ ಮತ್ತೆ ಒಂದು 12:30 ಒಂದು ಮತ್ತೊಂದು ಮಾಮಂಗಳಾರತಿ ಆಗುತ್ತೆ. ತುಂಬ ಭಕ್ತಾದಿಗಳು ತುಂಬ ಇದು 18 ಸಿಂಗಿ ದೇವಸ್ಥಾನ ಇದೆ. ತುಂಬ 18 ಸಿಂಗಿಗೆಲ್ಲ ಬಂದು ಕಾಲಭೈರವನಿಗೆ ಪವರ್ಫುಲ್ ಕಾಲಭೈರೇಶ್ವರ ಬಂದು ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಹೆಸರೇನೋ ಇದೆ ಜಾಗದ್ದು? ಇದು ದೇವ್ರ ಮನೆ ಅಂತ ಹೇಳ್ಬಿಟ್ಟು ಇದು ಮೂಡಿಗೆರೆ ತಾಲೂಕು ದೇವ್ರ ಮನೆ, ಚಿಕ್ಕಮಗಳೂರು ಡಿಸ್ಟಿಕ್. ಅಲ್ಲ ಸರ್, ಇದು ಒಂದೇ ದಿನ ದೇವಸ್ಥಾನ ನಿರ್ಮಾಣ ಆಗಿದ್ದಂತೆ? ಒಂದೇ ರಾತ್ರಿನಲ್ಲಿ ಈ ದೇವಸ್ಥಾನ ಆಗಿದ್ದಂತೆ. ಎಷ್ಟು ಜನ ಕಟ್ಟಿದ್ರು? ಅದು ರಾತ್ರಿ ಇದು ದೇವಸ್ಥಾನ ಇದು ಮಾಡ್ಬೇಕಂತ ಇದು ಮಾಡಿ ಕೃಷ್ಣನ ಅವತಾರ ಆಗಿಬಿಟ್ಟು ಕೃಷ್ಣ ಕೋಳಿ ಕೂಗಿದಂಗೆ ಕೂಗಿ ಇದನ್ನು ಅಲ್ಲಿಗೆ ನಿಲ್ಲಿಸಿದ್ರು. ಇಲ್ಲೇ ಏನಕ್ಕೆ ಆ ಥರ ಆಗಿದ್ದು? ಯಾವಾಗ? ಅದು ತುಂಬ ಈಗ 1400 ವರ್ಷ ಇತಿಹಾಸಗಳಿದೆ. ಚೋಳರ ಕಾಲದಲ್ಲಿ ಆಗಿತ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಏನೇನು ಪವರ್ಫುಲ್ ದೇವರು? ಇದು ಪವರ್ಫುಲ್, ತುಂಬ ಹರಕೆಗಳು ಕೆಲವೆಲ್ಲ ಭಾಳ ಇದು ಭಕ್ತಾದಿಗಳು ಬಂದಿದ್ದು ಮಾಡೋದು ಎಲ್ಲ ನಡೀತದೆ. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಭಾಳ ಚೆಂದ ಆಗುತ್ತೆ. ಕೆಲವು ಮದುವೆ ಆಗಲ್ದವಕ್ಕೆ ಮದುವೆ, ಮಕ್ಕಳಾಗದ ಮಕ್ಕಳು ಈ ಥರ ಎಲ್ಲ ಫಲ ಕೊಡ್ತಾರೆ. ಟೂರಿಸ್ಟ್ ಬರ್ತಾರಲ್ಲ, ಅಲ್ಲಿ ಹೋಗಿ ಇಲ್ಲಿ ಬರ್ತಾರೆ. ದೇವಸ್ಥಾನ ನೋಡಿಬಿಟ್ಟು ಟೂರಿಸ್ಟ್ ಇದಕ್ಕೂ ಹೋಗ್ತಾರೆ. ಯಾವ ಟೈಮಲ್ಲಿ ಚೆನ್ನಾಗಿರುತ್ತೆ ಇಲ್ಲಿ ನೋಡೋಕೆ? ಅದರಲ್ಲ ಇಲ್ಲೆಲ್ಲ ಮಳೆಗಾಲದಲ್ಲಿ ತುಂಬ ಮಿಸ್ಟ್ ಬರುತ್ತೆ, ಇಲ್ಲಿ ಏನು ಅಷ್ಟೊಂದು ಕಾಣಿಸಲ್ಲ. ಬೇಸಿಗೆಯಲ್ಲಿ ತುಂಬ ಜನ ಬಂದು ಹೋಗ್ತಾರೆ. ಮಾರ್ಚ್ ಜನವರಿ ಟೈಮಲ್ಲಿ ಬಂದು ಹೋಗ್ತಾರೆ. ಪೂಜೆ ಯಾರು ಮಾಡಲ್ಲ? ಪೂಜೆ ಅರ್ಚಕರಿದ್ದಾರೆ. ಹೌದಾ? ಅರ್ಚಕರಿದ್ದಾರೆ. ಇದು 11 ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. 11 ಗ್ರಾಮಕ್ಕೆ ಸಂಬಂಧಪಟ್ಟ ದೇವಸ್ಥಾನ ಇದು. ಟ್ರಸ್ಟಲ್ಲಿ ಕಮಿಟಿಯಿಂದ ಇದು ಮಾಡ್ತದೆ. 11 ಊರವ್ರು ಸೇರ್ಕೊಂಡು ಜಾತ್ರೆ ಮಾಡ್ತಾರೆ? ಜಾತ್ರೆ ಆಯಿತು, ಯುಗಾದಿಲ್ಲ ಆಗುತ್ತೆ. ಯುಗಾದಿ ದಿವಸ ಜಾತ್ರೆ, ದೊಡ್ಡ ಜಾತ್ರೆ 2 ದಿವಸ. ಏನೇನಿರುತ್ತೆ ಜಾತ್ರೆನಲ್ಲಿ? ಜಾತ್ರೆಯಲ್ಲಿ ಅನ್ನದಾನ, ದೇವರೆಲ್ಲ ಹೊರಗಡೆ ಬರುತ್ತೆ. ಕಾಲಭೈರೇಶ್ವರ ಹೊರಗಡೆ ಬರುತ್ತೆ, ಸುತ್ತ ಎಲ್ಲ ಇಲ್ಲಿ ಬಂದು ಇದು ಮಾಡಿ ಬಲಿಯಲ್ಲಾಗುತ್ತೆ, ಸುತ್ತ ಬಲಿಗಳು ಆಗ್ತದೆ. ಒಂದೆಲ್ಲ ಪೂಜೆ ಇದು ತುಂಬ ಒಂದು 5,000 ಜನ ಹತ್ರ ಇರುತ್ತೆ. ಬಲಿ ಆಗೋದಂದ್ರೆ ಸೊಪ್ಪಿನ ಬಲಿ ಅಂತೇಳಿ ಬಲಿ ಇದು ಮಾಡ್ತಾರೆ. ಭೈರವನ್ನ ಹೊತ್ಕೊಂಡು ಸೊಪ್ಪು ಅಕ್ಕಿನ ಬಲಿ ಸುತ್ತ ನೋಡಿ. ಇದೆಲ್ಲ ಬಲಿ ಕಲ್ಲುಗಳು ಅಂತಿದಾವಲ್ಲ, ಇದಕ್ಕೆಲ್ಲ ನೋಡಿ ಎದುರಿದೆ ನೋಡಿ, ಅದಕ್ಕೆಲ್ಲ ಬಲಿ ಆಗುತ್ತೆ. ಇಲ್ಲಿ ವೆದರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ ಕಡೆ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಬಿಸ್ಟ್ ಬಂದ್ಬಿಡ್ತದೆ, ಏನು ಕಾಣಿಸಲ್ಲ. ಈಗ ಚಿಕ್ಕಮಗಳೂರಿಗೆ ಟ್ರಿಪ್ಪಿಗೆ ಬರೋರು ಇಲ್ಲಿಗೆ ಬಂದವರು ಒಳ್ಳೇದಿರುತ್ತೆ. ಒಳ್ಳೇದಿರುತ್ತೆ. ಹೌದು. ಎಷ್ಟು ಕಿಲೋಮೀಟರ್ ಅಲ್ಲಿಂದ? ಚಿಕ್ಕಮಗಳೂರು 55 ಕಿಲೋಮೀಟರ್ ಆಗುತ್ತೆ. ಮೂಡಿಗೆರೆಯಿಂದ ಅತ್ಲಾಗ ಒಂದು 30 ಕಿಲೋಮೀಟರ್ ಆಗುತ್ತೆ. ಹೌದಾ? ನೀವು ಇಲ್ಲಿ ಏನು ಮಾಡ್ತಿರೋದು? ನಾವೆಲ್ಲ ದೇವಸ್ಥಾನದಲ್ಲಿ ಕೆಲಸ, ನಮಗೆಲ್ಲ ದೇವಸ್ಥಾನದಲ್ಲಿ ಟೈಮಿಂಗ್ಸ್ ಕೆಲಸಗಳೆಲ್ಲ ದೇವಸ್ಥಾನದಲ್ಲಿ. ಇಲ್ಲೊಂದು 10 ಜನ ಮನೆಯವರೆಲ್ಲ ದೇವಸ್ಥಾನದಲ್ಲಿ ಕೆಲಸ ಮಾಡ್ತೀವಿ. ಇಲ್ಲಿ ದುಡ್ಡು ಗಿಡ್ಡು ಆ ಥರದ್ದು ಏನಿಲ್ಲ ದೇವಸ್ಥಾನಕ್ಕೆ? ಅಂದರೆ ಯಾವುದಿಲ್ಲ ಆ ಥರ ಇಲ್ಲಿ. ದೇವಸ್ಥಾನ ಓಪನಿಂಗ್ ಟೈಮಿಂಗ್ ಹೇಳಿ? ಅದು ಬೆಳಗ್ಗೆ 8 ಗಂಟೆಗೆ ಓಪನ್ ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗಿ ಮಾಮಂಗಳಾರತಿ ಒಂದು ಆಗುತ್ತೆ. ಬೆಳಗ್ಗೆ 8 ಗಂಟೆಗೆ ಅಭಿಷೇಕ. ಅದು ಬಾವಿ ನೀರು ಅಂತ ಹೇಳಿದ್ನಲ್ಲ, ತಂದು. ಯಾವ ಬಾವಿ ನೀರು? ಎಲ್ಲಿದೆ ಬಾವಿ? ಇಲ್ಲಿ ಎದುರುಗಡೆ ಇದೆ ನೋಡಿ, ಕೆರೆ ಹತ್ರ ಒಂದು ಬಾವಿ ಇದೆ. ಅಲ್ಲಿಂದ ನೀರು ತಗೊಂಡ್ಬರ್ತಾರೆ? ಅಲ್ಲಿಂದ ನೀರು ತಗೊಂಡು ಬರ್ತಾರೆ. ಅದು ಕೆರೆ ವಿಶೇಷ? ಕೆರೆ ಅದು ಹಿಂದಿಂದ ಇದಾಗಿದ್ದದು, ಹಿಂದಿಂದ ದೇವಸ್ಥಾನ ಕೆರೆ ಅಂತದ್ದು. ಅಭಿಷೇಕ ನೀರು ಬರುತ್ತೆ, ಮಧ್ಯೆ ಒಂದು ಕೆರೆ ಇದೆ. ಅದು ಯಾರು ಮುಟ್ಟುವಂಗಿಲ್ಲ, ಅಲ್ಲಿ ಚಪ್ಪಲ್ ಗಿಪ್ಪಲ್ ಹಾಕೊಂಡು ಹೋಗಂಗಿಲ್ಲ. ದೇವರಿಗೆ ಅಭಿಷೇಕ ನೀರು ಬರುತ್ತಲ್ವ, ಬೆಳಿಗ್ಗೆ ಬಂದು ಅದು ಅಭಿಷೇಕ ಆಗಿ ಒಂದು 8 ಗಂಟೆಗೆ ಮಾಮಂಗಳಾರತಿ. ಆಮೇಲೆ ಭಕ್ತಾದಿಗಳಿಗೆ ಬಂದವರಿಗೆ 12:30 ಮಾಮಂಗಳಾರತಿ. ಇವಾಗ ಒಂದು ಆಯ್ತು ನೋಡಿ ಮಂಗಳಾರತಿ. ಆಮೇಲೆ ಮತ್ತೆ 4:15 ಮತ್ತೆ ಓಪನ್ ಆಗುತ್ತೆ. 4:15 ಒಂದು 7 ಗಂಟೆ ತನಕ ಓಪನ್ ಇರುತ್ತೆ. ಲಾಸ್ಟ್ ಆಗುತ್ತೆ. ಊಟದ ವ್ಯವಸ್ಥೆ ಮತ್ತೆ ಭಕ್ತಾದಿಗಳು ಇದು ಇಡೀ ನಮ್ಮ ಇದರಲ್ಲೆಲ್ಲ ಭತ್ತ ಬೆಳಿತಾರಲ್ಲ, ಅವ್ರು ಬಂದ್ಬಿಟ್ಟು ಇಲ್ಲಿ ಅಕ್ಕಿ ತಂದು ದೇವರಿಗೆ ಒಪ್ಪಿಸ್ಬಿಟ್ಟು, ಹೊಸಕ್ಕಿ ಅಂತೀವಿ ನಾವು, ಅದನ್ನು ತಂದು ಒಪ್ಪಿಸ್ಬಿಟ್ಟು ದೇವರಿಗೆ ಒಪ್ಪಿಸಿ ಇಲ್ಲಿ ಅಡುಗೆ ಮಾಡಿ ಇಲ್ಲಿ ಬಂದವರಿಗೆ ಊಟ, ಭಕ್ತಾದಿಗಳಿಗೆ ಊಟ ಹಾಕೊಂಡು ಕೊಡ್ತಾರೆ. ಹಾಗೆ